ತುಂಬಾ ನೋವಾಗುತ್ತೆ. ಯಾವ್ಯಾವ ನಾನು MLA ಆದಂತ ಸಂದರ್ಭದಲ್ಲಿ, ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಸಮಾಜಗಳಿಗೂ ಕೆಲಸ ಮಾಡಿಕೊಟ್ವಿ. ಅವರೆಲ್ಲರೂ ಹೇಳ್ತಿದ್ದಾರೆ, ಯಾವುದೇ ಸಂದರ್ಭ ಚುನಾವಣೆ ಬಂದರೂ ಕೂಡ ನಾವು ನಿಮ್ಮ ಜೊತೆಗಿರ್ತೇವೆ. ಆದ್ರೆ ಈಗಿನ ಪರಿಸ್ಥಿತಿ ಏನು? ಒಂದೇ ₹1 ಮಾನ್ಯ ಸಿದ್ದರಾಮಯ್ಯ ಶಿವಮೊಗ್ಗ ನಗರಕ್ಕೆಲ್ಲ ಈ ರಾಜ್ಯ ಕೊಟ್ಟಿಲ್ಲ. ಅಭಿವೃದ್ಧಿ ದಿಕ್ಕಲ್ಲಿ ಶೂನ್ಯ. ಸುಮ್ಮನೆ ಕೂತ್ಕೋಬೇಕಾ? ನಾವೆಲ್ಲ ಬಂದು ಸೇರಿದ್ದೀವಿ. ಈ ಕೂತವ್ರಿಗೆ ಅಷ್ಟು ಜನ ಕೇಳ್ತೀನಿ, ನಿಮ್ಮನ್ನ ನಂಬಿಕೊಂಡು, ರಾಷ್ಟ್ರಭಕ್ತರನ್ನ ನಂಬಿಕೊಂಡು ಶಿವಮೊಗ್ಗ ನಗರದ ಜನ ಕಾಯ್ತಾ ಇದ್ದಾರೆ. ಯಾವ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಯಾಕೆ ಸರ್ಕಾರ, ನಗರಸಭೆ, ಕಾರ್ಪೊರೇಷನ್ ಸತ್ಯವಾಗಿದೆ. ಯಾರೇ ಒಂದು ಕೆಲಸ ಮಾಡ್ಕೋಬೇಕು ಅಂತ ಹೋದ್ರು ಕೂಡ ಕೆಲಸ ಆಗಲ್ಲ. ಅಕಸ್ಮಾತ್ ಆಗಂಗಿದ್ರೆ ದೂರ ಕೊಡಬೇಕು. ಈ ಒಂದು ಪರಿಸ್ಥಿತಿಯಲ್ಲಿ ಇದೆ ಅಂತ ನೂರಾರು ಜನ ಬಂದು ಹೇಳ್ತಾ ಇದ್ದಾರೆ. ದಯವಿಟ್ಟು ನೆನಪಿಟ್ಟು, ಬಡವರು 9 ವರ್ಷ ಆಯ್ತು 80,000 ಕಟ್ಟಿ ದುಡ್ಡು. SC ST 50,000 ದುಡ್ಡು ಕಟ್ಟು ಮನೆ ಸಿಗತ್ತೆ ಅಂತ ಮನೆಯಲ್ಲಿರುವಂತ ಬಂಗಾರ ಮಾರಿ ತಾಳಿ ಅಡ ಇಟ್ಟು ಸರ್ಕಾರಕ್ಕೆ ದುಡ್ಡು ಕಟ್ಟಿದ್ರೆ ಮನೆ ಇನ್ನೂ ಪೂರ್ಣ ಆಗಿಲ್ಲ. ಅವ್ರ ಮನೆಗೆ ಯಾರು ಕೊಡ್ಬೇಕು? ಒಂದಿಷ್ಟು ಹೋರಾಟ ನಾವು ಮಾಡಿದ ತಕ್ಷಣ ಅರ್ಧಂಬರ್ಧ ಇದ್ದಿದ್ದನ್ನ ಪೂರ್ಣ ಮಾಡಿ ಒಂದು 600 ಜನಕ್ಕೆ ಮನೆ ಕೊಟ್ಟಿದ್ದಾರೆ. ನಾನು ಎಲ್ಲ ನಾಯಕರಿಗೆ ಕೈ ಮುಗಿಸಿ ಕೇಳ್ತೇನೆ, ಆ ಬಡವರಿಗೆ ಮನೆ ಸಿಕ್ಕರೆ ನಿಮ್ಮ ಮಕ್ಕಳು ಬರೀ ಉದ್ಧಾರ ಆಗತ್ತೆ. ನಮ್ಮ ಹೋರಾಟ ಬಡವರ ಪರವಾಗಿ ಆಶ್ರಯ ಮನೆ ಕೊಡಿಸೋದಕ್ಕೆ. ಶಿವಮೊಗ್ಗ ನಗರದಲ್ಲಿ ಅಭಿವೃದ್ಧಿ ಕಾರ್ಯ ಯಾವ ವಾರ್ಡಲ್ಲೂ ಕೆಲಸ ಆಗ್ತಿಲ್ಲ. ನಾನೀಗ ಚುನಾಯಿತ ಪ್ರತಿನಿಧಿಗಳಿಲ್ಲ. ಸರ್ಕಾರ ತಮಗೆ ಬೇಕಾದಂತ ಅಧಿಕಾರಿಗಳು ಹಾಕೋತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ, ಮತ್ತಕೋತಾರೆ. ಇದರಲ್ಲೇ ಸರ್ಕಾರ ಇದೆ. ಆದ್ರೆ ಎಲ್ಲಾ ವಾರ್ಡ್ಗಳಲ್ಲೂ ಕೆಲಸ ಆಗ್ಬೇಕು. ಅದು ನಮ್ಮ ಕರ್ತವ್ಯ. ಮಾಡ್ತೀರಪ್ಪ ಎಲ್ಲ ಸೇರಿ? ಮಾಡ್ತೀರಾ? ಹೋರಾಟ ಗೆಲ್ತೀರಾ? ಮಾಡ್ಬೇಕು. ಪ್ರತಿ ವಾರ್ಡಲ್ಲೂ ಮಾಡ್ಬೇಕು. ಯಾಕಾಗಲ್ಲ ಕೆಲಸ ನೋಡೋಣ. ಆ ಬಡವರು ಮನೆ ಕಟ್ಕೊಡೋದ್ರ ವಿಚಾರದಲ್ಲಿ ಹೋರಾಟ ಮಾಡಿದ್ರೆ ಅಲ್ಲಿ ಲೈಟ್ ಇಲ್ಲ, ಕುಡಿಯೋಕೆ ನೀರಿಲ್ಲ, ಒಳಗಡೆ ಯಾವ ಕೆಲಸಗಳು ಆಗಿಲ್ಲ. 12 ಕೋಟಿ ರೂಪಾಯಿ ಬೇಕು ಅಂತ ತಂದು ಕಾರ್ಪೊರೇಷನ್ ಸರ್ಕಾರಕ್ಕೆ ಕಳಿಸಿದ್ರೆ ಉಸ್ತುವಾರಿ ಸಚಿವರು 15 ದಿನದಲ್ಲಿ 12 ಕೋಟಿ ಕಳಿಸ್ತೀವಿ ಅಂತ ₹1 ಇವತ್ತು ಬಂದಿಲ್ಲ. ಅದಾದ ನಂತರ ನಾವು 600 ಮನೆಗಳಲ್ಲಿ ಏನು ಸ್ಯಾಂಕ್ಷನ್ ಮಾಡಿದ್ವು ಅದನ್ನ ಆ ಬಡವರಿಗೆ ಏನ್ ಕೊಡ್ತಾರೆ? ಕೀನಾ? ಮನೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಮನೆ ಜಮೀರ್ ಅಹಮದ್ ಸಾಹೇಬರು ಬಂದಿರಲಿ. ಆ ಸಭೆಯಲ್ಲಿ ನನಗೆ ಹೊಗಳಿದ್ರು. ಈಶ್ವರಪ್ಪನವ್ರು ಮುಂಚೆ ಕೇಳ್ತಾ ಇದ್ದಾರೆ, ಬಹಳ ಕೆಲಸ, ಒಳ್ಳೆ ಕೆಲಸ ಮಾಡಿದ್ದಾರೆ, ಹೊಗಳಿ ಹೋದ್ರು. 12 ಕೋಟಿ ರೂಪಾಯಿ ಕಳಿಸೋದಕ್ಕೆ ನಾನು ಹೋಗ್ತಿದ್ದಂಗೆ ಕ್ಯಾಬಿನೆಟ್ ಅಲ್ಲಿ ಮಾಡಿಸ್ಕೊಟ್ಬಿಡ್ತೀನಿ. ಅದಾದೊಂದು 50 ಕ್ಯಾಬಿನೆಟ್ ಆಗಿರ್ತದೆ. 12 ಲಕ್ಷ 12 ಕೋಟಿ ರೂಪಾಯಿ ಕೊಡೋಕೆ ಯೋಗ್ಯತೆ ಇದ್ದದು ಮೊನ್ನೆ ಜಮೀರ್ ಅಹಮದ್ ಆ ಮಂತ್ರಿ ಸ್ಥಾನದಲ್ಲಿ ಯಾಕೆ ಇರಬೇಕು? ರಾಜೀನಾಮೆ ಕೊಟ್ಟು ಮನೆಗೂ ಆ ಎಲ್ಲ